ಎಲ್ಲರಿಗೆ ನಮಸ್ಕಾರ. ಭೂಕ್ಲಾಗಲ್ಲ ಕೆಲಸಗಳಿಲ್ಲ. ವಿಶೇಷವಾದಂತಹ ಕಾರ್ಯಕ್ರಮ. ಪ್ರಪ್ರಥಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ, ಕರ್ನಾಟಕ ರಾಜ್ಯದ ಮುತ್ಸದ್ದಿ ರಾಜಕಾರಣಿಗಳು ಸುಮಾರು ಅಪ್ಪ ಹಾಗೂ ಮಗ ಸೇರಿದರೆ ಸುಮಾರು 11ರಿಂದ 12 ಬಾರಿ ಗೆದ್ದಿರ್ತಕ್ಕಂಥ ನಿರ್ದೇಶನ ಭಾರತ ದೇಶದಲ್ಲಿ ಎಲ್ಲೇ ಇದ್ರೆ ಅದು ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಿಮಗೆ ನೀವು ಇವರಿಗೆ ಸತತವಾಗಿ ಕಳೆದ 40 ವರ್ಷದಿಂದ ಪ್ರಕಾಶ್ ಹುಕ್ಕೇರಿ ಸಾಹೇಬರಿಗೂ ಹಾಗೂ ಗಣೇಶ್ ಹುಕ್ಕೇರಿ ಅವ್ರನ್ನ ನೀವೇನು ಅವರಿಗೆ ನೀವು ಗೆಲ್ಲಿಸಿ ನಿಮ್ಮ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವೇನು ಮಾಡಿಕೊಟ್ಟಿದ್ದೀರಿ. ನಾನು ಅವರೆಲ್ಲರ ಪರವಾಗಿ, ಅವರ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೆ ನಾನು ಕೋಟಿ ಕೋಟಿ ಪ್ರಣಾಮಗಳು ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದೇ ರೀತಿಯಾಗಿ ನಿಮ್ಮ ಋಣವನ್ನು ತೀರಿಸಿದ್ದಾರೆ ಅವರು. ಕಳೆದ 40 ವರ್ಷದಿಂದ ಇವತ್ತು ಪ್ರಕಾಶ್ ಹುಕ್ಕೇರಿ ಸಾಹೇಬರು 79 ವಯಸ್ಸು ಅವರಿಗೆ. ನಾವು ನೋಡಿ ಕಲಿಬೇಕಂತ ಬಹಳ ಇದೆ. ಇವತ್ತು ಅವರು ಕಳೆದ 40 ವರ್ಷ ರಾಜಕೀಯ ಜೀವನದಲ್ಲಿ ಎಲ್ಲ ದೀನದಲಿತರು, ಬಡವರು, ಕೂಲಿ ಕಾರ್ಮಿಕರು, ರೈತಾಪಿ ವರ್ಗಗಳ ಜನ, ಶೋಷಿತ ವರ್ಗಗಳ ಜನ, ಎಲ್ಲಾ ಸಮಾಜದ ಜನಕ್ಕೆ ಒಗ್ಗೂಡಿಸ್ಕೊಂಡು ಇವತ್ತು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದೇ ಹಾದಿಯಲ್ಲಿ ಇವತ್ತು ನಮ್ಮ ಸ್ನೇಹಿತರು, ಯುವ ನಾಯಕರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರು ಕೂಡ ಇದೇ ಹಾದಿಯಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನಿಮ್ಮ ಸಹಕಾರ, ಸಹನೆ, ಪ್ರೀತಿ, ವಿಶ್ವಾಸ ಅವರ ಮೇಲೆ ಸದಾ ಇದೇ ರೀತಿ ಇರಲಿ. ನಿಮ್ಮ ಏನು ಕನಸಿದೆ, ನೀವೇನು ಅವರಿಗೆ ಆಶೀರ್ವಾದ ಮಾಡಿದಿರಿ, ಅದು ಹುಸೆ ಹೋಗ್ಲಾರೆಗೆ ನಿಮ್ಮ ಕೆಲಸವನ್ನು ಸದಾ ಮಾಡ್ತಾರಂತ ನನಗೆ ನಂಬಿಕೆ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದಕ್ಕಾಗಿ ನನಗೆ 2ನೇ ಬಾರಿ ಈ ಭಾಗಕ್ಕೆ ನನಗೆ ಕರೆಸಿದ್ದಾರೆ. 2ನೇ ಬಾರಿಗೂ ಕರೆಸಿರ್ತಕ್ಕಂಥದ್ದು ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರರನ್ನು ಅನಾವರಣ ಮಾಡಲಿಕ್ಕೆ. 1ನೇ ಬಾರಿಗೆ ಸದಲ್ಗದ ಕರೆಸಿದ್ರು, ಇವತ್ತು ಇಂಗಳಿಗೆಯಲ್ಲಿ ಬಂದಿದ್ದೀನಿ. ಇವತ್ತು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಅವರು ಕರೆದಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಅವರ ಪ್ರೀತಿಗೆ ನಾನು ಪಾತ್ರನಾಗಿದ್ದೇನೆ. ಇವತ್ತು ನಮ್ಮೆಲ್ಲ ಸಮಾಜದ ಬಂಧುಗಳಿಗೆ ಮಾತನಾಡಲಿಕ್ಕೆ ಅವಕಾಶ ತಲುಪಿಸಿಕೊಟ್ಟಿದ್ದಾರೆ. ನಾನು ವೈಯಕ್ತಿಕವಾಗಿ ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದೇ ರೀತಿಯಾಗಿ ಕೇವಲ ಅತ್ಯಂತ ಸಣ್ಣ ವಯಸ್ಸು 25 ಮುಗಿದಿದೆ ನಮ್ಮ ತಂಗಿಗೆ. ಇವತ್ತು ಭಾರತ ದೇಶದಲ್ಲಿ ಬೆಳ್ಳಣಿಕೆಯಷ್ಟು 25 ವಯಸ್ಸಿನಲ್ಲಿ ಪಾರ್ಲಿಮೆಂಟ್ ಯಾರನ್ನ ಹೋಗಿದ್ರೆ ಇವತ್ತು ಹೆಮ್ಮೆಯಿಂದ ನಮ್ಮ ತಂಗಿಯಾಗಿ ಅಥವಾ ನನ್ನ ಮಗಳಾಗಿ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಅಲ್ಲಿದ್ದಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಅದೇ ರೀತಿಯಾಗಿ ಈಗ ತಾನೇ ಉದ್ದೇಶ ಮಾತನಾಡಿರ್ತಕ್ಕಂಥ ಶ್ರೀಮಂತ್ ಕಾಕಾ ಪಾಟೀಲ್, ಬಾಳಾಸಾಹೇಬ್ ಪಾಟೀಲ್ ಅಂತ ಕರಿತೀವಿ, ಕಾಕಾ ಅಂತ ಕರಿತೀವಿ. ಅವ್ರ ವಿಚಾರ ನನಗೆ ಬಹಳ ಒಪ್ತಾ ಇದೆ. ಅವ್ರು ಯಾಕೋ ಇವತ್ತು ಬಹಳ ಮಾತನಾಡಲಿಲ್ಲ. ನಾನು ಅವರು ಬಹಳ ಸರಿ ಈ ಸಂದರ್ಭದಲ್ಲಿ ಮಾತನಾಡೋ ಕಲಿಗೆ ಅವರು ಜ್ಯೋತಿಬಾಯಿ ಫುಲೆ ಅವರ ಸ್ಕೂಲ್ ಅನ್ನು ಕೂಡ ಕರೆದಿದ್ದಾರೆ. ಜ್ಯೋತಿಬಾಯಿ ಫುಲೆ ಅವ್ರನ್ನ ಯಾಕೆ ಹೇಳ್ಬೇಕು ಈ ಮಾತಲ್ಲಿ ಅಂತಂದ್ರೆ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 1680 ಇಸ್ವಿನಲ್ಲಿ ಯಾವಾಗ ನಾವು ಛತ್ರಪತಿ ಶಿವಾಜಿ ಮಹಾರಾಜರು ಈ ದೇಶದಿಂದ ನಾವು ಕಳ್ಕೊಳ್ತೀವಿ, ಅವರಿಗೆ 190 ವರ್ಷವರೆಗೆ ಇವತ್ತೇನು ಬಹಳ ದೊಡ್ಡ ಜನ ಬಂದು ಭಾಷಣ ಮಾಡ್ತಾರಲ್ಲ, ಹಿಂದೂ ಸ್ವರಾಜ್ ಅಂತ ದಿನ ಬೆಳಿಗ್ಗೆ ಎದ್ರು ಭಾಷಣ ಮಾಡ್ತಾರಲ್ಲ, ಅವ್ರು ಯಾರು 190 ವರ್ಷ ಪೇಶ್ವಾರ್ ಬಂದ್ರು, ಬಹಳ ಜನ ಮರಾಠ ಸಮಾಜದ ಬಂದ್ರು, ಮರಾಠ ಆಡಳಿತ ಬಹಳ ಮಾಡಿದ್ರು. ಯಾರು ಛತ್ರಪತಿ ಶಿವಾಜಿ ಮಹಾರಾಜ್ ಸಮಾಧಿ ಯಾರು ಹುಡುಕಿರ್ಲಿಲ್ಲ. ಇವತ್ತೇನು ನೀವು ಜಯಂತಿ ಮಾಡ್ತಿರಲ್ಲ, ಇವತ್ತು ಯಾರು ಜಯಂತಿ ಮಾಡ್ತೀರಿ? कोणाचं जयंती म्हणतो आम्ही? कोण हुडकलंय सगळं? 190 ವರ್ಷ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಯಾರು ಚತಕ್ಕಂತ ಮಾತಾಡಿಲ್ಲ. ಈ ದೇಶದ ಇತಿಹಾಸವನ್ನು ಸರಿಗೆ ಅರ್ಥ ಮಾಡ್ಕೊಳ್ಳಿ. 190 years of the demise of ಛತ್ರಪತಿ ಶಿವಾಜಿ ಮಹಾರಾಜ್. ಯಾರು ಒಂದವ್ರಿಗೆ ಸನ್ಮಾನ ಮಾಡಿಲ್ಲ, ಒಂದು ಗೌರವನು ಕೊಟ್ಟಿಲ್ಲ. ಅದು ಗೂಡಿರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತು ನಾವೇನ್ ಛತ್ರಪತಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮವನ್ನು ಮಾಡ್ತೀವಿ, ದಯಮಾಡಿ ಎಲ್ಲ ಮರಾಠ ಬಾಂಧವರಲ್ಲಿ ಮನವಿ ಇದೆ, ನೀವು ಯಾವತ್ತಾವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮವನ್ನು ಮಾಡ್ತೀರಿ, ಆ ಬಗಲಿಗೆ ಜ್ಯೋತಿಬಾಯಿ ಫುಲೆ ಅವರ ಫೋಟೋನ ಹಾಕಬೇಕಂತ ತಮ್ಮಲ್ಲಿ ಕಳಕಳಿಯನ್ನು ಮನವಿ ಮಾಡ್ಕೊಳ್ತೀನಿ. ನಿಮಗೆ ಹಿಂದೂ ಸ್ವರಾಜ್ ಅಂತಕ್ಕಂಥ ಮಾತನ್ನು ಕೊಟ್ಟಿರ್ತಕ್ಕಂಥದ್ದು ನಾವೇ.
ಈ ಭಗವಾ ಕಲರ್ ಏನ್ ಇವತ್ತು ಹಿಡ್ಕೊಂಡೆಲ್ಲ ತಿರುಗಾಡ್ತಾರಲ್ಲ, ಈ ಕಲರ್ ಕೊಟ್ಟಿರ್ತಕ್ಕಂಥದ್ದು ಯಾರು? ನಮ್ಮ ಸಮಾಜದ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಯಾರು? ಛತ್ರಪತಿ ಶಿವಾಜಿ ಮಹಾರಾಜರು. ಇವತ್ತೆಲ್ಲರೂ ಮಾತನಾಡ್ತಾರೆ, ನಾನು ಕೂಡ ಬಹಳಷ್ಟು ಸಲ ಹೋಗ್ತೀನಿ, ಜೈ शिवाजी जय भवानी, जय शिवाजी जय भवानी. होय बाबा, झालं. नंतर काय करायचं सांगा? कोण ते रे आलं, पेटा करा, फेटा करा, फेटा करा, झालं. पेटा बंद झालं, भाषण बंद. नेक्स्ट काय करायचं? काय करायचं पुढे? काय करायचं? छत्रपती शिवाजी महाराजचं लई मोठं पुतळी केलं आम्ही. 25 लाख, 30 लाख, 40 लाख, 50 लाख त्यांनी साथ केलेत. तिथे एक 25 लाख दिले, तिथे एक 10-12 लाख दिलेत. सगळं, आणि सगळे तुम्ही समाजचे लोक सगळे मिळून केला. फार आनंद आहे. नेक्स्ट काय करायचं सांगा माने साहेब? काय करायचं नेक्स्ट? आज प्रॅक्टिकल बोलाय काय उगीच काहीतरी खोटं बोलायचं आहे? सांगा, प्रॅक्टिकल कुठं आहे मी आज? कुठं आहे मी? पॉलिटिक्स नाही तर काहीतरी चालते काही देशात? जाती राजकारण नाही तर काहीतरी चालते? खरंय की कुठं आहे? खरंय की कुठं आहे हो साहेब? हे बघा आमचं परिस्थिती कसं आहे. जे राजा शाहूजी महाराज हे देशात फर्स्ट टाइम कोणतं रिझर्वेशन आणलं असलं तर हे आमचा मराठा समाज आहे. शाहू महाराज आहे. 50% रिझर्वेशन आम्ही आणलेलो. आज आम्ही रिझर्वेशन द्या म्हणून आम्ही पाठीमागे पळा लागले. फर्स्ट टाइम कोणतं रिझर्वेशन आणलं असलं तर हे आमचा मराठा समाज आहे. शाहू महाराज आहे. 50% रिझर्वेशन आम्ही आणलेलो. आज आम्ही रिझर्वेशन द्या म्हणून आम्ही पाठीमागे ಪಳ लागले. ಈ ದೇಶಕ್ಕೆ ಮೊದಲನೇ ಬಾರಿಗೆ 50% ರಿಸರ್ವೇಶನ್ ತರಬೇಕು, ಶೋಷಿತ ವರ್ಗಗಳಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿ, ದಮನಿತ ವರ್ಗಗಳಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಕಾನೂನಾತ್ಮಕವಾಗಿ ಶಾಸನಬದ್ಧವಾಗಿ ತಂದಿರತಕ್ಕಂತ ರಾಜ ಭಾರತ ದೇಶದಲ್ಲಿ ಯಾರೇ ಇದ್ರೆ ಮರಾಠ ರಾಜ ಶಾಹು ಮಹಾರಾಜ್ ಅಂತ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ನಮ್ಮ ಇತಿಹಾಸ ನಾವೇ ಹೇಳ್ಕೊಳಂಗಿಲ್ಲ. ಯಾರ್ಯಾರೋ ನಮ್ಮ ಬಗ್ಗೆ ಬಂದು ಸುಮ್ಮನೆ ಏನೇನೋ ಹೇಳೋಗ್ತಾರೆ, ನಾವು ಚಪ್ಪಾಳೆ ಹೊಡೆಯಕ್ಕೆ ಇದೀವಿ. ನಾನು ಬಹಳ ದುಃಖದಿಂದ ಕೂಡ ಹೇಳ್ತೀನಿ, ಈ ದೇಶ ಏನು ಬಿಜೆಪಿಗೆ ಕಾಂಗ್ರೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ದೇಶ ಅಲ್ಲ ಇದು. ಈ ದೇಶ ಯಾವುದು ಬಿಜೆಪಿಗೆ ಕಾಂಗ್ರೆಸ್ಗೆ ಯಾವುದೋ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇಶ ಅಲ್ಲ ಇದು. 140 ಕೋಟಿ ಜನರು ಸೇರಿದ್ರೆ ಈ ದೇಶ ಇದೆ. ಈ ದೇಶದಲ್ಲಿ ಎಲ್ಲ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲಾ ಧರ್ಮದ ಜನರುಗಳು ಈ ದೇಶದಲ್ಲಿದ್ದಾರೆ. ಆದ್ರೆ ಯಾವ ಧರ್ಮದವರು ಛತ್ರಪತಿ ಶಿವಾಜಿ ಮಹಾರಾಜನ ಪೂಜೆ ಮಾಡೋದು ತೋರಿಸ್ಬಿಡ್ರಿ ನೋಡೋಣ. ಹೋಗ್ರಿ ಅವ್ರ ಮನೆಗಳಿಗೆ ಹೋಗಿ ನೋಡ್ರಿ. ಜಯಂತಿಗಳದ ನಮ್ಮ ಮನೆಗಳಿಗೆ ಬರ್ಬೇಕು, ಅವರು ನಮ್ಮ ವೇದಿಕೆ ಮೇಲೆ ಬರ್ಬೇಕು, ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡಿ ಹೋಗ್ತಾರೆ, ತೊಂದರೆ ಇಲ್ಲ. ಆದ್ರೆ ಇತಿಹಾಸವನ್ನು ತೆಗೆದು ನೋಡಿದ್ರೆ ದಯಮಾಡಿ ನಮ್ಮ ಮರಾಠ ಸಮಾಜದ ಮುಖಂಡರುಗಳಿಗೆ ಕಳಕಳಿ ಮರಿ ಮಾಡ್ಕೊಳ್ತೀನಿ. ನೀವು ರಾಜಕೀಯ ಏನನ್ನ ಮಾಡ್ಕೊಳ್ಳಿ, ನೀವು ರಾಜಕೀಯ ಏನನ್ನ ಮಾಡ್ಕೊಳ್ಳಿ. ನೀವು ಬಿಜೆಪಿಗರನೇ ಇರ್ರಿ, ಕಾಂಗ್ರೆಸ್ಗನೇ ಇರ್ರಿ, ಜೆಡಿಎಸ್ಗನೇ ಇರ್ರಿ, ಎಂಇಎಸ್ ನಗರ್ರಿ, ಇಂಡಿಪೆಂಡೆಂಟ್ ಅನ್ನ ಇರ್ರಿ. ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವನ್ನ ದಯವಿಟ್ಟು ಸುಳ್ಳು ಮಾಹಿತಿ ಕೊಡಕ್ ಹೋಗ್ಬೇಡಿ. ಎಲ್ಲಿಗೆ ತಂದು ಬಿಟ್ಟಿದ್ದಾರೆ ಅಂದ್ರೆ ಇಡೀ ಭಾರತ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಂತಂದ್ರೆ ಮುಸ್ಲಿಂ ವಿರೋಧಿ. ಛತ್ರಪತಿ ಶಿವಾಜಿ ಮಹಾರಾಜರು ಇವತ್ತು ಎಲ್ಲಿಗೆ ತಂದಿಟ್ಬಿಟ್ಟಿದ್ದಾರೆ ಕೆಲವರು ಭಾಷಣಗಾರರು ಅಂತಂದ್ರೆ ಅವ್ರಿಗೆ ಬೇಕಂತ ಅನುಕೂಲ ಆಗ್ತಕ್ಕಂತ ಹೇಳುದು. ಹೌದು, ಹಿಂದೂ ಸಮಾಜ, ಹಿಂದೂದಲ್ಲಿ 4 ವರ್ಣಗಳು ಯಾಕೆ ಬಂದ್ವು? ಬ್ರಾಹ್ಮಣ ಬಂದ, ಕ್ಷತ್ರಿಯ ಬಂದ, ಶೂದ್ರ ಬಂದ, ವೈಶ್ಯ ಬಂದ, ಇನ್ನ ವರ್ಗಗಳು ಇರ್ಲೇ ಇಲ್ಲ. ಇತಿಹಾಸ ಮಾತನಾಡಕ್ ಹೋದ್ರೆ ಬಹಳ ಸಮಯ ಬೇಕಾಗತ್ತೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಆದ್ರೆ ದಮನಿತ ವರ್ಗಗಳು ಈ ದೇಶದಲ್ಲಿ ಅಸ್ಪೃಶ್ಯತೆ ಇತ್ತು. ದಮನಿತ ವರ್ಗಗಳಿಗೆ ಅಸ್ಪೃಶ್ಯತೆಯಲ್ಲಿ ಯಾವ ರಾಜನು ಜಾಗ ಕೊಡ್ಲಿಲ್ಲ. ಇತಿಹಾಸದಲ್ಲಿ ಯಾವುದೇ ರಾಜ ಅಸ್ಪೃಶ್ಯತೆಗಳಿಗೆ, ದಮನಿತ ವರ್ಗಗಳಿಗೆ ಜಾಗ ಕೊಟ್ಟು ಕತ್ತಿ ಇಡಿಸಿ ರಾಜ್ಯಭಾರಿ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಏಕೈಕ ರಾಜ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ಇವತ್ತು ಬುದ್ಧನ ನಾವು ಯಾಕೆ ನಡೆಸ್ತೀವಿ? ಬುದ್ಧ ಈ ದೇಶಕ್ಕೆ ಏನು ಕೊಡ್ಲಿಲ್ಲ. ನಿಮಗೆ ಯಾರಿಗೆ ಭೂಮಿ ಕೊಡ್ಲಿಲ್ಲ, ಯಾರಿಗೆ ಬಂಗಾರನು ಕೊಡ್ಲಿಲ್ಲ, ಯಾರಿಗೆ ಗುಡಿ ಗುಂಡಾರಕ್ಕೆ ದುಡ್ಡು ಕೊಡ್ಲಿಲ್ಲ. ಬುದ್ಧ ವಿಚಾರವನ್ನು ಕೊಟ್ಟ. ಬಸವಣ್ಣರನ್ನ ಯಾಕೆ ನೆನೆಸ್ತೀವಿ ನಾವು ಇವತ್ತು? ಬುದ್ಧನೂ ರಾಜ, ಬಸವಣ್ಣನೂ ರಾಜನೇ.
ಬಸವಣ್ಣವ್ರಿಗೆ ನಮಗೆ ಭೂಮಿ ಕೊಡ್ಲಿಲ್ಲ, ಬಂಗಾರ ಕೊಡ್ಲಿಲ್ಲ, ವಿಚಾರಗಳನ್ನು ಕೊಟ್ರು. ಅದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರ ವಿಚಾರಗಳೇನಿದಾವೆ, ವಿಚಾರಗಳ ಬಗ್ಗೆ ನಾವು ಮಾತನಾಡಿ ನಮ್ಮ ಯುವ ಜನತೆ ಏನಿದೆ ಆ ವಿಚಾರಗಳಿಗೆ ನಾವು ಗಟ್ಟಿದ್ರೆ ಮಾತ್ರ ಒಂದು ಶೈಕ್ಷಣಿಕವಾಗಿ ತಲೆ ಉಪಯೋಗಿಸಿಕೊಂಡು ರಾಜಕೀಯವಾಗಿ ನಾವು ಮುಂದೆ ಹೋದ್ರೆ ಬೇರೆ ಸಮಾಜ ಜೊತೆಗೆ ನಾವು ಬೆಳಿಬೇಕು. ಸಣ್ಣ ಸಣ್ಣ ಸಮಾಜ ಜೊತೆಗೆ ಬೆಳಿಬೇಕು, ದೊಡ್ಡ ಸಮಾಜ ಜೊತೆಗೆ ನಾವು ಬೆಳಿಬೇಕು, ರಾಜಕೀಯವಾಗಿ ಬೆಳಿಬೇಕು, ಶೈಕ್ಷಣಿಕವಾಗಿ ಬೆಳಿಬೇಕಂತಂದ್ರೆ ಇದು ಬಹಳವಾಗಿ ಆಲೋಚನೆ ಮಾಡಬೇಕು. ಇದು ಒಂದು ನಪ, ಇದು ಒಳ್ಳೆ ನಪನೇ. ಇದು ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಮಾಡಿ ಇದ್ರ ಮುಖಾಂತರ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ವಿಚಾರಗಳು ಏನಿತ್ತು, ಯಾತಿವತ್ತು ಜೀಜಾಮಾತೆನ ನಾವು ನೆನೆಸ್ತೀವಿ. ಶಿ ಇಸ್ ದ ಒನ್ಲಿ ಲೇಡಿ, ಶಿ ಇಸ್ ದ ಒನ್ಲಿ ಮದರ್ ಆಫ್ ಗಾಡ್ ಟು ಎನಿ ಕಿಂಗ್. ಅವಳೊಬ್ಬೇ ತಾಯಿ ಇಡೀ ಪ್ರಪಂಚದಲ್ಲಿ ಈಗ ಹೇಳ್ತಾ ಇದ್ರು. ನಾವು ರೋಮನ್ ಎಂಪೈರ್ ಇಂದ ಬಂದು ಮಾಡರ್ನ್ ಪೊಲಿಟಿಕಲ್ ವರೆಗೆ ಬಂದ್ರು ಕೂಡ, ಮೊಘಲ್ ಎಂಪೈರ್ ವರೆಗೆ ಬಂದ್ರು ಕೂಡ ಯಾವುದೇ ತಾಯಿ ಅವನ ಮಗನಿಗೆ ರಾಜಗೆ ನಿನ್ನ ರಾಜ ದರ್ಬಾರದಲ್ಲಿ ನೀನ್ ಇರೋವರಿಗೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿರ್ತಕ್ಕಂಥ ಮಾತು ಯಾವುದೇ ತಾಯಿ ರಾಜ ಇದ್ರೆ ಜೀಜಾಮಾತೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಹಲವಾರು ಉದಾಹರಣೆಗಳು ಹೇಳ್ಬೋದು. ಛತ್ರಪತಿ ಶಿವಾಜಿ ಮಹಾರಾಜರು ಯುದ್ಧದಲ್ಲಿ ಗೆದ್ದ ನಂತರ ಬಹಳಷ್ಟು ಉದಾಹರಣೆಗಳು ಇದಾವೆ. ಅವರು ಮಾಡಿದಂತ ಯುದ್ಧದಲ್ಲಿ ಮನೆ ರ್ಯಾನ್ಸ್ಯಾಕ್ ಮಾಡಿದಾಗಿರ್ಲಿ, ಮನೆ ಒಳಗೆ ಹೋಗಿ ದೌರ್ಜನ್ಯ ಮಾಡಿದಾಗಿರ್ಲಿ, ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸದಲ್ಲಿಲ್ಲ. ಅದಕ್ಕೆ ಇವತ್ತು ನಾವು ಛತ್ರಪತಿ ಶಿವಾಜಿ ಮಹಾರಾಜ ನೆನೆಸ್ತೀವಿ. ನಾವು ನಮ್ಮ ಮಕ್ಕಳಿಗೆ ಏನ್ ಹೇಳ್ಕೊಡ್ಬೇಕು, ಬರೇ ಛತ್ರಪತಿ ಶಿವಾಜಿ ಮಹಾರಾಜ್ ಅಂದ್ರೆ ಮುಸಲ್ಮಾನರ ವಿರುದ್ಧ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಕಲಿಸಿದ್ರೆ ಆಗೋದಿಲ್ಲ. ಅವರು ವಿಚಾರಗಳನ್ನ, ಅವರು ಮಾಡಿರ್ತಕ್ಕಂಥ ಪರಿಶ್ರಮಗಳನ್ನ, ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಮುಸಲ್ಮಾನರು ಇರ್ಲಿಲ್ವಾ ಸೈನಿಕರು? ಇದೇ ಕೊಲ್ಲಾಪುರದಲ್ಲಿ ಹೋಗ್ರಿ, ಸುಮಾರು 60,000ಕ್ಕೂ ಹೆಚ್ಚು ಸೈನಿಕರು ಮುಸಲ್ಮಾನರಿದ್ರು. ಯಾರು ಹಿಂದೂ ರಾಜ್ಯಗಳು ಛತ್ರಪತಿ ಶಿವಾಜಿ ಮಹಾರಾಜ ವಿರುದ್ಧ ಹೋರಾಟ ಮಾಡ್ಲಿಲ್ವಾ? ಯಾವ ಹಿಂದೂ ರಾಜ್ಯಗಳು ಮುಘಲ್ ರಾಜ್ಯ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ಲಿಲ್ವಾ? ಛತ್ರಪತಿ ಶಿವಾಜಿ ಮಹಾರಾಜ ಅವಧಿ ಎಷ್ಟಿದೆ? ಛತ್ರಪತಿ ಶಿವಾಜಿ ಮಹಾರಾಜರ ಅವಧಿ 50 ವರ್ಷದ ಅವಧಿ ಇದೆ. 50 ವರ್ಷದ ಅವಧಿ ನಾವೊಬ್ಬರೇ ಇರೋದಾ ವಿರುದ್ಧವಾಗಿ? ನಮಗೆ ಅಷ್ಟೇ ಹಣೆ ಕಟ್ಟಿಬಿಡೋದಾ ಮುಸ್ಲಿಂ ವಿರೋಧಿ ಅಂತ ಹೇಳಿ? ಯಾಕಿದು? ಇದರಲ್ಲಿ ನಿಮಗೇನು ಅನುಕೂಲ ಆಗತ್ತೆ ಅವ್ರು ಹೇಳ್ಕೊಳ್ಳಿ, ಅದು ನನಗೆ ಸಂಬಂಧ ಇಲ್ಲ. ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಇಡೀ ಪ್ರಪಂಚಕ್ಕೆ ಆದರ್ಶವಾದಿ ಅಂತ ರಾಜ. ಅದ್ರಾಗ ಏನ್ ಹೇಳ ಪ್ರಶ್ನೆನೇ ಇಲ್ಲ. ನೀವು ರಾಜಕೀಯವಾಗಿ ನಾನು ಹೇಳ್ಕೊಳ್ಳಿ, ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ತಪ್ಪು ಹೇಳೋದನ್ನ ಎಲ್ಲ ಕಡೆ ನೀವು ನಿಂದಿರಿಸಬೇಕು ಅಂತ ಹೇಳಿ ನಿಮಗೆ ಒಂದ್ ಮಾತನ್ನು ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಬರೀತಾರೆ. ಏನಂತ ಬರೆದಿದ್ದಾರೆ ಓದ್ಕೊಂಡು ನೋಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 36 ಡಿಗ್ರಿ ಹೊಂದಿರತಕ್ಕಂಥವ್ರು. 1916 ಇಸ್ವಿಯಲ್ಲಿ ಆಂಥ್ರೋಪಾಲಜಿ ಬಗ್ಗೆ ಸ್ಟಡಿ ಮಾಡಿ 1916 ಇಸ್ವಿಯಲ್ಲಿ ಆಂಥ್ರೋಪಾಲಜಿ ಬಗ್ಗೆ ಸ್ಟಡಿ ಮಾಡಿರ್ತಕ್ಕಂಥ ಧೀಮಂತ ನಾಯಕ. 54 ಸಬ್ಜೆಕ್ಟ್, 11 ಲ್ಯಾಂಗ್ವೇಜ್ಗಳು ಕಲಿತು 36 ಡಿಗ್ರಿ ಓದಿರ್ತಕ್ಕಂಥ ದೊಡ್ಡ ವಿದ್ವಾಂಸ. ಎಲ್ಲ ವಚನಗಳನ್ನು ಹಿಡಿದು, ಭಗವದ್ಗೀತೆ ಹಿಡಿದು, ಬೈಬಲ್ ಹಿಡಿದು, ರಾಮಾಯಣ ಹಿಡಿದು ಎಲ್ಲ ಓದಿರ್ತಕ್ಕಂಥ ವಿದ್ವಾಂಸ. ಯಾವ ರಾಜ ಬಗ್ಗೆನೂ ಮಾತನಾಡೋದಿಲ್ಲ. ಮಾತಾಡಿದ್ರೆ ಇಡೀ ಪ್ರಪಂಚದಲ್ಲಿ ಯಾವುದೇ ರಾಜ ಬಗ್ಗೆ ಒಳ್ಳೆ ಮಾತನಾಡಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡ್ತಾರೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಏನಂದ್ರೆ ಏನರ್ಥ? ಆಗಿನ ಕಾಲದಲ್ಲಿ ಕುಡಿಲಿಕ್ಕೆ ನೀರು ಕೊಡ್ತಾ ಇರಲಿಲ್ಲ ಒಂದು ವರ್ಗಗಳಿಗೆ, ಜನಕ್ಕೆ ನಾವೇ. ಅಂತ ವರ್ಗಗಳನ್ನ ಛತ್ರಪತಿ ಶಿವಾಜಿ ಮಹಾರಾಜರು ಸಮಾನತೆ ಕೊಟ್ಟಿರ್ತಕ್ಕಂಥದ್ದು, ಕಂಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಆ ವಂಶಸ್ಥರು. ನಾವು ಯಾವ ವಂಶಸ್ಥರು? ಛತ್ರಪತಿ ಮನೆತರ ಕಾಯ್ ಛತ್ರಪತಿ ಮನೆತರ ಕಾಯ್ ಛತ್ರಪತಿ ಮನೆತರ ಕಾಯ್. ಯಾವ ಬಡವನಿಗೆ ಆಶ್ರಯವನ್ನು ಕೊಡ್ತಾನೆ, ಅವನೇ ಛತ್ರಪತಿ ಆಗಿರ್ತಾನೆ. ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ನಾವು ಬಡತನ ಇರಬಹುದು ನಮ್ಮ ಸಮಾಜ, ಆದ್ರೆ ನಮ್ಮಲ್ಲಿ ರಕ್ತ ಛತ್ರಪತಿ ಶಿವಾಜಿ ಮಹಾರಾಜ್ ಇದೆ. ಸಹಾಯ ಮಾಡ್ಲಿಕ್ಕೆ ಬರೋ ದುಡ್ಡೇ ಬೇಡ, ಮನಸ್ಸು ಬೇಕು.
ರಕ್ತ ಇರ್ಬೇಕು. ಆ ರಕ್ತ ನಮ್ಮಲ್ಲಿದೆ. ನಾವು ಎಷ್ಟಿದೀವೋ, 25 ಲಕ್ಷ ಇದೀವೋ, 30 ಲಕ್ಷ ಇದೀವೋ, 60 ಲಕ್ಷ ಇದೀವೋ ಸಂಬಂಧ ಇಲ್ಲ. ಏಕ್ ಮರಾಠ ಲಾಕ್ ಮರಾಠ ಇದ್ದಂಗೆ ನಾವೆಲ್ಲೇ ಇರಲಿ, ನಮ್ಮ ಅಕ್ಕಪಕ್ಕದಲ್ಲಿ ಅನ್ಯಾಯವನ್ನು ಕಂಡು ಬಡತನವನ್ನು ಇದ್ದು ನೋವನ್ನು ಕಂಡ್ರೆ ನಾವು ಛತ್ರಪತಿ ವಂಶಸ್ಥರು ನಮ್ಮ ಕೈಲಿ ಎಷ್ಟಾಗತ್ತಷ್ಟು ಪ್ರಾಮಾಣಿಕವಾಗಿ ಯಾವುದೇ ಸಮಾಜದ ಯಾವುದೇ ಜಾತಿಯವನಿರಲಿ ನಾವು ಅವರಿಗೆ ಸಹಾಯ ಮಾಡತಕ್ಕಂಥ ಕೆಲಸ ನಾವು ಮಾಡ್ಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ ನಿಮಗೆ. ಇದು ಛತ್ರಪತಿ ಶಿವಾಜಿ ಮಹಾರಾಜರ ಗುಣಗಳು, ಇದು ಮರಾಠರ ಗುಣಗಳಾಗಬೇಕು. ನೀವು ದಯಮಾಡಿ ಕಾಟಚಾರಕ್ಕೆ, ನಾನು ಮೊನ್ನೆ ಅಸೆಂಬ್ಲಿಯಲ್ಲಿ ಕೂಡ ಹೇಳ್ತಾ ಇದ್ದೆ, ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಮಾಡೋ ಕಲಿಗೆ ಡಿಜೆ ಮಾತ್ರ ಹೊಡಿಬೇಡಿ ಅಂತ ಕೈ ಮುಗಿದು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹೊಡೀರಿ ಡಿಜೆ. ಯಾ ಹಾಡಾಗ್ತಿರೋದಕ್ಕೆ ಕುಟ್ಲ ಗಾನ लावता बाबा तुम्ही ಗಾನ ಕುಟ್ಲ ಏನಪ್ಪ ಇದು? ಮತ್ತೆ ನಾವು ಆದರ್ಶ ದೊಡ್ಡ ದೊಡ್ಡ ಭಾಷಣಗಳು ನಾನು ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ, ಮನವಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧಕ್ಕರ್ಧ ಜನ ಹುಡುಗರು ಕುಡಿಯೋದು, ಡ್ಯಾನ್ಸ್ ಮಾಡೋದು, ಮತ್ತೆ ಏನ್ ಎದಕ್ಕೆ ಕಟ್ಟಬೇಕು ಸಮಾಜ, ಎದಕ್ಕೆ ಮಾಡ್ಬೇಕು ಇವೆಲ್ಲ? ಯಾಕೆ ಬೇಕು ನಮಗೆ? ಬೇಕಾ? ಡೂ ಯು ರಿಯಲಿ ವಾಂಟ್ ದಿಸ್? ಹಿಪೋಕ್ರಸಿ ಪ್ರಾಕ್ಟೀಸ್ ಮಾಡೋದಿದ್ರೆ ಯಾಕೆ ಬೇಕು ಸಮಾಜ? ನಮ್ಮ ಮಕ್ಕಳ ಕುಡಿದ ಮುಂದೆ ಡ್ಯಾನ್ಸ್ ಮಾಡ್ತಿರ್ತಾರೆ, ನೀವು ನೋಡ್ಕೊಂತ ಕುಂದಿರೋದು. ಯಾರನ್ನ ಇದೀ ಹೊಡ್ಕೊಂಡು ಹೋಗ್ಬಿಡ್ತ ಡಿಜೆಗಳು ಕೇಳಿದ್ರೆ 5 ಲಕ್ಷ 6 ಲಕ್ಷ 7 ಲಕ್ಷ ರೂಪಾಯಿ ಡಿಜೆಗಳು ತಂದು ಏನ್, ವಾಟ್ ಇಸ್ ದಟ್ ವಿ ವಾಂಟ್ ಟು ಪ್ರೂವ್? ಏನ್ ರಿಲೆವೆಂಟ್ ಇದೆ ಇವತ್ತು? ನಮ್ಮ ಮಕ್ಕಳಿಗೆ ಏನ್ ಗುರ್ತೇ ಇಲ್ಲ. ಒಂದು ವಾಟ್ಸಪ್, ಒಂದು ಫೇಸ್ಬುಕ್, ಒಂದು ಇನ್ಸ್ಟಾಗ್ರಾಮ್, ರೀಲ್ಸ್, ಹೀರೋ ಹೀರೋಯಿನ್ಗಳು, ಏನ್ ಹೇಳ್ಬೇಕು ಹೇಳ್ರಿ? ನೀವು ತಂದೆ ತಾಯಿಗಳದ್ದು ಏನ್ ಮಾಡ್ತೀರಿ ಮನ್ಯಾಗ? ಏನಿಲ್ಲ. ನಿಮ್ ಜವಾಬ್ದಾರಿ ಏನೈತಿ? ಆಮ್ತ ಐಕತ್ನೆ ನಮ್ದು ಕೇಳೋದಲ್ಲ, ಆಮ್ತ ಐಕತ್ನೆ ನಮ್ದು ಕೇಳೋದಲ್ಲ. ಮತ್ತೆ ಇನ್ನೇನ್ ಮಾಡ್ಬೇಕು? ಮತ್ತೆ ನಿಮ್ಮ ಮನೆಯಾಗಿದ್ದು ನಿಮ್ಮ ಮಗಗೆ ತಿದ್ದಕ್ ಬರಂಗಿಲ್ಲ, ಇನ್ನು ಸಮಾಜ ಏನ್ ತಿದ್ಬೋದು? ನಾವು ಏನ್ ತಿದ್ಬೋದು? ನೀವು ಸಮಾಜ ನಿಮ್ಮ ಎದುರಿಗೆ ಪಾನ್ ಪರಾಗ ಹಾಕಂತ ನೀವು ಸುಮ್ಮನೆ ಕುಂದಿರ್ತೀರಿ. ನೀವು ಹಾಕಿಂತಾರ ದೇವರಿಗೆ ಗುರ್ತು. ಹೌ ಡು ಯು ಚೇಂಜ್? ನೋಡ್ರಿ, ಇದನ್ನ ನೀವು ಕಾಟಚಾರಕ್ಕೆ ಮಾಡಿದ್ರೆ ನಾವ್ ಯಾರು ಪರ್ಮನೆಂಟ್ ಇಲ್ಲ. मी 10 वर्षांनी मी पण जातो, तुम्ही पण जाता. कोण इथं परमनंट राहणार नाही, सगळे जाणार आहे. पण विचार नसलं तर काय समाज बांधणार आहे तुम्ही? ನಾವು ಎಲ್ಲಿವರೆಗೆ ವಿಚಾರ ವಿಮರ್ಶೆ ಮಾಡಂಗಿಲ್ಲ, ಎಲ್ಲಿವರೆಗೆ ಒಳ್ಳೇದನ್ನ ಮಾತನಾಡೋದಿಲ್ಲ, ರೊಕ್ಕ ಬೇಡರಿ, ಒಳ್ಳೆ ವಿಚಾರ ಮಾತಾಡೋಕೆ ರೊಕ್ಕ ಬೇಡ. ರೊಕ್ಕಿದ್ದನು ಮಣ್ಣಾಗ ಹೋಗ್ತಾನೆ, ರೊಕ್ಕಲ್ದನು ಮಣ್ಣಾಗ ಹೋಗ್ತಾನೆ. ವಿಚಾರ ವಿಮರ್ಶೆ ಆಗ್ಬೇಕಾಗಿದ್ರೆ ಯುವಕರನ್ನ ಸೇರಿಸ್ರಿ, ವಿಚಾರಗಳನ್ನ ಮಾತನಾಡ್ರಿ. ಕುಸ್ತಿಗೆ, ಗಲಾಟೆಗಳಿಗೆ, ಧ್ವಂಸ ಮಾಡಕ್ಕೆ ಯುವಕ ನಾವು ಸಮಾಜ ಕಟ್ಟತಕ್ಕಂಥ ಅವಶ್ಯಕತೆನೇ ಇಲ್ಲ. ಸಮಾಜ ಕಟ್ಟಬೇಕು ಎದಕ್ಕೆ? ನಮ್ಮ ಸಮಾಜದ ಬಡವರಿಗೆ ಅನುಕೂಲ ಆಗ್ಬೇಕು, ಬೇರೆ ಸಮಾಜದವರು ಕಷ್ಟದಿಂದ ಹೆಗಲಿಗೆ ಕೊಡಬೇಕು, ನಾವು ಅವ್ರಿಗೆ ಸಹಕಾರ ಮಾಡಬೇಕು, ಒಬ್ರಿಗೊಬ್ರಿಗೆ ಅಣ್ಣ ತಮ್ಮರಾಗಿ ಬದುಕಬೇಕು. ಈ ವಿಚಾರದಲ್ಲಿ ತಾನೇ ಸಮಾಜ ಕಟ್ಟದ್ ನಾವು. ಅದಕ್ಕೆ ಆದರ್ಶ ಆಗಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜನ ನಾವು ಪುತ್ಥಳಿಯ ಮುಖಾಂತರ ಅವ್ರನ್ನ ನಮಸ್ಕೋಬೇಕು, ಅವ್ರ ವಿಚಾರಗಳನ್ನ ಅಳವಡಿಸಬೇಕು ಅನ್ನೋದಕ್ಕೆ ಇವೆಲ್ಲ ಮಾಡ್ತಕ್ಕಂಥದ್ದು. ಇಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಗಣೇಶ್ ಹುಕ್ಕಿಯವರು ಮಾಡ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ನಿಮಗೆ ಅಂತಂದ್ರೆ, ನಾನು ಪ್ರತಿ ಸಲ ಹೋಗಿದ್ದೀನಿ. ಐ ಹ್ಯಾವ್ ಟ್ರಾವೆಲ್ಡ್, ಐ ಆಮ್ ಸ್ಟಿಲ್ ಟ್ರೈಂಗ್ ಟು ಟ್ರಾವೆಲ್ ಎವ್ರಿವೇರ್. ಬಟ್ ಪ್ರೊಜೆಕ್ಷನ್ ಆಫ್ ಛತ್ರಪತಿ ಶಿವಾಜಿ ಮಹಾರಾಜರು ಏನು ಮುಸ್ಲಿಂ ವಿರೋಧಿ ಅಂತ ಹೇಳ್ತಾರಲ್ಲ, ಅದಕ್ಕೆ ನೀವು ನಿಂದಿಸಬೇಕು. ಯಾಕೆ ಹೇಳ್ತಂದ್ರೆ, ಬಾಲ್ ಗಂಗಾಧರ್ ತಿಲಕ್ ಅವರು ಏನ್ ಹೇಳಿದ್ದಾರೆ? ಸ್ಟೀವರ್ಡ್ ಗ್ರೋಡೆನ್ ಅಂತ ಒಬ್ಬ ಸ್ಕಾಲರ್ ಹೂ ಇಸ್ ಫ್ರಮ್ ಅಮೆರಿಕಾ, ಅವ್ರೇನ್ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಹೇಳಿದ್ದಾರೆ. ಆಂಡ್ರಿ ವಿಂಕ್ ಅಂತ ಹೇಳಿ ಇಸ್ ಅ ಬ್ರಿಟಿಷ್ ಸ್ಕಾಲರ್, ಅವ್ರು ಏನ್ ಹೇಳಿದ್ದಾರೆ? ಇಂಥ ವಿಚಾರಗಳು ಯಾರಿಗೆ ಹೇಳ್ಬೇಕು? ನಾವು ನಮ್ಮ ಮಕ್ಕಳಿಗೆ ಹೇಳ್ಬೇಕು, ಯುವ ಜನತೆಗೆ ಹೇಳ್ಬೇಕು. ಅದಕ್ಕೆ ದಯಮಾಡಿ ನೀವು ಸಂಕೀರ್ಣ ಮಾಡಿ ವಿಚಾರಣೆ ವಿಮರ್ಶೆ ಮಾಡತಕ್ಕಂಥದ್ದು ಆಗ್ಬೇಕಂತ ಹೇಳಿ ನನ್ನ ವಾದಗಳ ಜೊತೆಗೆ ಇವತ್ತು ನಾನು ಬಹಳ ಸಲ ಹೇಳ್ತೀನಿ, ಬಹಳಷ್ಟು ಹೆಸರುಗಳು ಹೇಳಕ್ ಹೋಗೋದಿಲ್ಲ. ಒಂದು ಬಹಳ ಮಹತ್ವದ ಹೆಸರು ರುಸ್ತುಮೆ ಜಮಾಲ್ ಅಂತ ಹೇಳಿ. ಮೊನ್ನೆ ಒಂದು ಭಾಷಣದಾಗ ಚಾನ್ಸ್ ಸಿಕ್ಕಿತ್ತು, ಹೇಳಕ್ ಆಗಿಲ್ಲ. ರುಸ್ತುಮೆ ಜಮಾಲ್ ಯಾರು? ಇವನು ಹೇಳ್ಬೋದಾ? ಬೇಜಾರಾಗೈತ ಭಾಸ್ಕರು? ಕೋನ್ ರುಸ್ತುಮೆ ಜಮಾಲ್? ಕೋನ್ ಬಾಡಿ ಗಾರ್ಡ್ ಅಷ್ಟೇ ಅಲ್ಲ ಆತ, ಛತ್ರಪತಿ ಶಿವಾಜಿ ಮಹಾರಾಜರ ಇಂಟೆಲಿಜೆನ್ಸ್ ನ ನಂಬರ್ 1 ಆಫೀಸರ್ ಅವರು. ಸೇಫ್ಟಿ ಆಸ್ಪೆಕ್ಟ್ ನಲ್ಲಿ, ಪ್ರೋಟೋಕಾಲ್ ನಲ್ಲಿ ರುಸ್ತುಮೆ ಜಮಾಲ್ ಈಸ್ ಒನ್ ಆಫ್ ದ ಟಾಪ್ ಆಫೀಸರ್ ಅವರು.
ರುಸ್ತುಮೆ ಜಮಾಲ್ ಹೇಳ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ, ನೀವು ಅಫ್ಜಲ್ ಖಾನಿಗೆ ಮೀಟ್ ಮಾಡಕ್ ಹೋಗ್ತಾ ಇದ್ದೀರಾ, ಹುಷಾರು, ಅವನು ಪಠಾನು 6.5 ಅಡಿ ಇದ್ದಾನೆ, ನಿಮಗೆ ಮೋಸ ಮಾಡ್ತಾನೆ ಅಂತ ಹೇಳಿ ಈ ವಾಗನಕ್ ಪಿಕ್ಚರ್ ನಾವೇನ್ ನೋಡ್ತಾ ಇದೀವಲ್ಲ, ಈ ವಾಗನಕ್ ಅವರೇ ಮಾಡಿಲ್ಲ, ಆದ್ರೆ ಐಡಿಯಾನಲ್ಲಿ ಪ್ಲಾನ್ ಮಾಡಿ ಇದನ್ನ ಅವರಿಗೆ ಡ್ರೆಸ್ ಯಾವ ರೀತಿ ಹೊಲಿಸಬೇಕು, ಛತ್ರಪತಿ ಶಿವಾಜಿ ಮಹಾರಾಜರ ಇಂಟೆಲಿಜೆನ್ಸ್ ನಂಬರ್ 1 ಆಫೀಸರ್ ಅವರು, ಸೇಫ್ಟಿ ಆಸ್ಪೆಕ್ಟ್ ನಲ್ಲಿ, ಪ್ರೋಟೋಕಾಲ್ ನಲ್ಲಿ ರುಸ್ತುಮೆ ಜಮಾಲ್ ಈಸ್ ಒನ್ ಆಫ್ ದ ಟಾಪ್ ಆಫೀಸರ್ ಅವರು. ರುಸ್ತುಮೆ ಜಮಾಲ್ ಹೇಳ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ, ನೀವು ಅಫ್ಜಲ್ ಖಾನಿಗೆ ಮೀಟ್ ಮಾಡಕ್ ಹೋಗ್ತಾ ಇದ್ದೀರಾ, ಹುಷಾರು, ಅವನು ಪಠಾನು 6.5 ಅಡಿ ಇದ್ದಾನೆ, ನಿಮಗೆ ಮೋಸ ಮಾಡ್ತಾನೆ ಅಂತ ಹೇಳಿ ಈ ವಾಗನಕ್ ಪಿಕ್ಚರ್ ನಾವೇನ್ ನೋಡ್ತಾ ಇದೀವಲ್ಲ, ಈ ವಾಗನಕ್ ಅವರೇ ಮಾಡಿಲ್ಲ, ಆದ್ರೆ ಐಡಿಯಾನಲ್ಲಿ ಪ್ಲಾನ್ ಮಾಡಿ ಇದನ್ನ ಅವರಿಗೆ ಡ್ರೆಸ್ ಯಾವ ರೀತಿ ಹೊಲಿಸಬೇಕು, ಸೇಫ್ಟಿ ಆಸ್ಪೆಕ್ಟ್ ಲಿಂದ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಇವತ್ತು ಅಲ್ಲಿ ಅಫ್ಜಲ್ ಖಾನ್ ಅರ್ಲಿ ಈ ಅಟ್ಯಾಕ್ ಅನ್ನ ಮಾಡೇ ಮಾಡ್ತಾನೆ ಅಂತ ಹೇಳಿರ್ತಕ್ಕಂಥದ್ದು ಯಾರು? ರುಸ್ತುಮೆ ಜಮಾಲ್. ಇದು ಯಾಕೆ ಭಾಷಣದಲ್ಲಿ ಹೇಳೋದಲ್ಲ ಇವರು? ಅಲ್ಲಿ ಅಫ್ಜಲ್ ಖಾನಿಗೆ ಐಡಿಯಾ ಕೊಟ್ಟರು ಯಾರು? ಕೋನ್? ಕೃಷ್ಣ ಭಾಸ್ಕರ್. ಮತ್ತೆ ಇದು ಯಾಕೆ ಹೇಳದಲ್ಲ ಭಾಷಣದಲ್ಲಿ? ನೀವು ಇದು ಹೇಳ್ಬೇಕಾದ್ರು ಭಾಷಣದಲ್ಲಿ ನೀವು ಚಪ್ಪಾಳೆನ ಹೊಡಿಬೇಡ್ರಪ್ಪ, ನಿಮಗೆ ಕೈ ಸೋತ ಬಿಡ್ತಾರೆ. ನಿಮಗೆ ಯಾಕೆ ಹೇಳ್ತಾ ಇದೀವಿ ಮಾತಂತಂದ್ರೆ ಇತಿಹಾಸವನ್ನು ಸರಿಯಾಗಿ ಹೇಳಬೇಕು. ಮೋಸ ಎಲ್ಲರಿಗಾಗಿದೆ, ಎಲ್ಲ ಸಮಾಜದಿಂದ ಆಗಿದೆ. ಸಂಭಾಜಿ ಮಹಾರಾಜರಿಗೆ ಹಿಡಿದುಕೊಟ್ಟರು ಯಾರು? ಯಾರವರು? ಅದೇ ಹೇಳ್ತಿರೋದು. ನೀವು ಛತ್ರಪತಿ ಶಿವಾಜಿ ಮಹಾರಾಜರನ್ನ ಈಗ ಬಿಡ್ರಿ. ಮದರ್ ಮೈತ ಯಾರು? ಮದರಿ ಮೈತ ಯಾರು? ಮೈತೇಗನೆ ಯಾರು? ಕೋಂತೀನಿ ಛತ್ರಪತಿ ಶಿವಾಜಿ ಮಹಾರಾಜರು ಬಂದಿಯಾಗಿರ್ತಾರೆ, ಗೊತ್ತಾ ನಿಮಗೆ? ಮೈತೇಗನಿ ಕೋನ್ ಸೋಡು ನಾರ್ತೈತಿ ತುನ್ ಮದರಿ ಮೈತಾ ಅವನು ಡೂಪ್ಲಿಕೇಟ್ ಮಾಡ್ಕೊಂಡು ಅವನು ಜೀವಕ್ಕೆ ಒತ್ತಿಟ್ಟುಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಬಿಡಿಸಿರ್ತಕ್ಕಂಥದ್ದು ಮುಸಲ್ಮಾನ. ಅಫ್ಜಲ್ ಖಾನ್ ಹೊಡಿತ ನಿಮಗಂತ ಹೇಳಿರ್ತಕ್ಕಂಥದ್ದು ಮುಸಲ್ಮಾನ. ಯಾಕೆ ಹೇಳ್ತಾ ಇದೀವಿ ನಿಮ್ಗಂತಂದ್ರೆ ಇವ್ರೇನು ಹೊಸ ಪಿಕ್ಚರ್ ತಂದ್ಬಿಟ್ಟಾರೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮುಸ್ಲಿಂ ವಿರೋಧಿ ಅಂತ ಹೇಳ್ತಕ್ಕಂಥದ್ದು ನಾವು ಒಪ್ಪಬೇಡ್ರಿ. ನೀವು ವಿಚಾರ ಬೇರೆ ಇರಲಿ, ನೀವು ಬಿಜೆಪಿ ಮಾಡ್ರಿ, ಕಾಂಗ್ರೆಸ್ ಮಾಡ್ರಿ, ಜೆಡಿಎಸ್ ಮಾಡ್ರಿ, ಇತಿಹಾಸ ನಮ್ಮ ಮಕ್ಕಳಿಗೆ ಸರಿಗೆ ಹೇಳ್ತಂಥದ್ದು ಆಗ್ಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಸುಮ್ಮನೆ ಕೊನೆಯದಾಗಿ ಹೇಳ್ತೀನಿ, ಇವತ್ತು ನಾವಿನ್ನ ಇದ್ರಾಗ ಇದ್ದೀವಿ. ಇವತ್ತಿರ್ತಕ್ಕಂಥ 68 ಹೊಸ ಟೆಕ್ನಾಲಜಿನಲ್ಲಿ 58 ಟೆಕ್ನಾಲಜಿ ಚೈನಾ ಮುಂದೆ ಇದೆ. ಇದ್ರ ಬಗ್ಗೆ ನಮ್ಮ ದೇಶದಾಗ ಚರ್ಚೆನೇ ಇಲ್ಲ. 3 ಗಾರ್ಜಿಯಸ್ ಡ್ಯಾಮ್ ಅಂತಿದೆ ಚೈನಾದಲ್ಲಿ. 3 ಗಾರ್ಜಿಯಸ್ ಡ್ಯಾಮ್, ಸುಮಾರು ಒಂದೇ ಡ್ಯಾಮ್ 44 ಬಿಲಿಯನ್ ಕ್ಯೂಬಿಕ್ ಲೀಟರ್ಸ್ ನೀರು ಹಿಡಿತದೆ. ಅದು ಇಟ್ಸ್ ಕಾಲ್ಡ್ as 3 ಗಾರ್ಜಿಯಸ್ ಡ್ಯಾಮ್. ಯು ಕ್ಯಾನ್ ಗೂಗಲ್ ಅಂಡ್ ಚೆಕ್ ಮೇಡಮ್. 3 ಗಾರ್ಜಿಯಸ್ ಡ್ಯಾಮ್ ಸುಮಾರು 44 ಬಿಲಿಯನ್ ಕ್ಯೂಬಿಕ್ ನೀರು ನೀಡಿತದೆ. ಒಂದೇ ಒಂದು ಡ್ಯಾಮ್ ಸುಮಾರು 25,000 ಮೆಗಾವಾಟ್ ಪವರ್ ಕೊಡ್ತದೆ. ಇಂಥವು ನಮ್ಮ ಮಕ್ಕಳಿಗೆ ಚರ್ಚೆ ಕೊಡಬೇಡ್ರಿ ನೀವು. ನಮಗೆ ಬಸ್ ಸ್ಟ್ಯಾಂಡ್ನಾಗ ಹೊಡೆದಾಡಬೇಕು, ನಾವು ಬಸ್ ಸ್ಟ್ಯಾಂಡ್ನಾಗ ಇರ್ಬೇಕು, ನಾವು ವಿಚಾರದಲ್ಲಿ ಮುಂದೆ ಹೋಗೋದು ಬೇಡ. ನಾವು ಹಿತಸ್ಥಾಂಬ ಸ್ವಾಮಿ. ಅವ್ರ ಮಕ್ಕಳು ಇಂಗ್ಲೆಂಡು, ಲಂಡನ್, ಅಮೆರಿಕ, ನಾವು ಸ್ಟೇಷನ್ ಕೇಸು ಹೊಡೆದಾಡೋದು. ನಮ್ಮ ಮಕ್ಕಳು ಯಾರು ಹೋಗಂಗಿಲ್ಲ, UK ಗೀಕೆ ಲಂಡನ್ ಯಾರು ಓದಂಗಿಲ್ಲ. ಯಾಕಂದ್ರೆ ನಾವು ಹೋಗ್ಬೇಕಲ್ಲ ಮುಂದೆ. ನೀವ್ ಯಾಕೆ ಮಾಡಂಗಿಲ್ಲ? ನಾವೊಬ್ಬರು ಯಾಕೆ? ನಾವು ಮಾಡಿದ್ವಪ್ಪ ಒಂದ್ ಸಂದರ್ಭದಲ್ಲಿ ಮಾಡಿ, ನೀವೆಲ್ಲ ಬೇರೆ ಯಾಕೆ ಮಾಡಬಾರ್ದು? ನಾವೇ ಇಟ್ಕೊಂಡಿವ ಕಾಂಟ್ರಾಕ್ಟ್. ಯಾಕೆ ಹೇಳ್ತೀನಿ ವಿಚಾರ ಅಂತಂದ್ರೆ, ದಯಮಾಡಿ ಸಮಾಜ ಉಳಿಬೇಕಾಗಿದ್ರೆ ನಾವು ಜಾಗೃತರಾಗಬೇಕು. ಆಯ್ತು, ಹಿಂದೂ ಸ್ವರಾಜ್ ನಾವೇ ಕಟ್ಟಿದ್ದು, ಎಲ್ಲರೂ ಬಂದು ಭಾಷಣ ಹೊಡೆದು ಹೋಗ್ತಾರೆ. ಕೊಡ್ರಪ್ಪ ಗ್ರಾಮ ಪಂಚಾಯತ್ ಒಂದು ಯಾವ್ದನ್ನ ಅನ್ಕಂಟೆಸ್ಟ್ ಮಾಡಿಕೊಡ್ರ, ನಮಗೆ ಕೊಡ್ರಪ್ಪ. ಮರಾಠರಿಗೆ ಯಾರನ್ನ ಗ್ರಾಮ ಪಂಚಾಯತ್ ಅನ್ಕಂಟೆಸ್ಟ್ ಮಾಡಿ ಕೊಡ್ತಾರ? ತಾಲೂಕ್ ಪಂಚಾಯತ್ ಕೊಡ್ತಾರ? ಪುಕ್ಷೇಟೆ ಜಿಲ್ಲಾ ಪಂಚಾಯತ್ ಕೊಡ್ತಾರ? MLA ಅದನ್ನ ಅನ್ಕಂಟೆಸ್ಟ್ ಮಾಡಿ ಕೊಡ್ತೀರಾ? ವಿಚಾರಗಳು ಬೇರೆ ಇದಾವೆ. ಆಗಿನ ಕಾಲದಲ್ಲಿ ಎಲ್ಲ ರಾಜ್ಯಗಳು ಅವರವರು ಸಮರ್ಥವಾಗಿ ಜಗಳಾಡಿದ್ದಾರೆ, ಅದು ಮುಗಿದಿದೆ. ನಮ್ಮನ್ನ ಇದು ಯಾಕೆ ಹೇಳ್ತಾ ಇದ್ದಾರೆ ಅಂತ ನನಗೆ ಇನ್ನ ಅರ್ಥ ಆಗ್ತಿಲ್ಲ. ನಮ್ಮನ್ನ ಇದೇ ಲೈನಲ್ಲಿ ಎಲ್ಲರೂ ಬಂದು ಯಾಕೆ ಭಾಷಣ ಮಾಡ್ತಾರೆ ಅರ್ಥ ಆಗ್ತಿಲ್ಲ. ಸೊ ಅದಕ್ಕೆ ವಿಚಾರ ವಿಮರ್ಶೆ ಆಗಲಿ,
ಛತ್ರಪತಿ ಶಿವಾಜಿ ಮಹಾರಾಜರ ವಿಚಾರಗಳನ್ನ ಹೋಗ್ಬೇಕು. ನಮ್ಮ ಮಕ್ಕಳು ಬರೀ ಇದನ್ನ ಹಿಡ್ಕೊಂಡು ಮಾಡಿದ್ರೆ ಉಪಯೋಗ ಆಗೋದಿಲ್ಲ. ಮುಂದೆ ಸೈನ್ಸು, ಟೆಕ್ನಾಲಜಿ, ರಿಸರ್ಚ್, ಸ್ಕಿಲ್ಲು, ಎಂಪ್ಲಾಯ್ಮೆಂಟ್ ಬಗ್ಗೆ ಯೋಚನೆ ಮಾಡಿ ನಮ್ಮ ಮಕ್ಕಳಿಗೆ ನಾವು ಚೆನ್ನಾಗಿ ಓದಿಸಿದ್ರೆ ನಮಗೆ ಅನುಕೂಲ ಆಗತ್ತೆ. ಛತ್ರಪತಿ ಶಿವಾಜಿ ಮಹಾರಾಜರು ಇರ್ತಕ್ಕಂಥದ್ದು ಇತಿಹಾಸ ಇವತ್ತು 500-600 ವರ್ಷ ಆಗಕ್ಕೆ ಬಂತು. ಅವ್ರ ವಿಚಾರಗಳನ್ನ ಇಟ್ಕೊಂಡು ಇವತ್ತೇನಿರ್ತಕ್ಕಂಥ ಆಧುನಿಕ ವಿಚಾರಗಳನ್ನ, ಆಧುನಿಕ ಬದಲಾವಣೆಗಳನ್ನ ಒಪ್ಕೋಬೇಕಾಗತ್ತೆ. ಆ ಆಧುನಿಕ ಬದಲಾವಣೆ ಜೊತೆಗೆ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಸಮಾಜದ ಬಡವರಿಗೆ ಇಂಥವನ್ನ ನಾವು ಅವರಿಗೆ ಓದಿಸಿದ್ರೆ, ಮುಂದೆ ಕಲಿಸಿದ್ರೆ ಅವ್ರಿಗೆ ಅನುಕೂಲ ಆದ್ರೆ ಸಮಾಜ ಉದ್ಧಾರ ಆಗುತ್ತೆ. ಇದೇ ರೀತಿಯಾಗಿ ಸಮಾಜ ಕಟ್ಟಲಿಕ್ಕೆ ಅವಕಾಶ ಆಗತ್ತಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾನೇನು ಮತ್ತೆ ಜಾಸ್ತಿ ಮಾತನಾಡಕ್ ಹೋಗೋದಿಲ್ಲ, ಬಹಳ ಮಾತನಾಡ್ಬಿಟ್ಟಿದ್ದೀನಿ. ನನಗೆ 2ನೇ ಬಾರಿ ಇವತ್ತು ಅವಕಾಶ ನನಗೆ ನಮ್ಮ ಸಮಾಜದ ಮುಖಂಡರು ತಾವೆಲ್ಲ ಮಾಡಿಕೊಟ್ಟಿದ್ದೀರಿ. ನಾವು ಆಪ್ ಅನ್ನು ಪ್ರಾರಂಭ ಮಾಡಿದ್ದೀವಿ, ನಿಮಗೆ ಗೊತ್ತಿರಬೇಕು. ಮಾನೆಯವರೆಲ್ಲ ಕಡೆ ತಿರುಗಾಡಿದ್ದಾರೆ, ಜಯರಾಜ್ ಅವರೆಲ್ಲ ಇಲ್ಲಿ ಸೇರಿದ್ದಾರೆ. ಸುಮಾರು 5,000 ಕುಟುಂಬಗಳು ಆಪ್ ನಲ್ಲಿ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ. ಮರಾಠ ಆಪ್ ಅಂತೇಳಿ ನಾವು ಪ್ರಾರಂಭ ಮಾಡಿದೀವಿ. ಯಾರ್ಯಾರಿಗೆ ನಿಮ್ಗೆ ಇಚ್ಛೆ ಇದೆ, ನೀವು ಸಮಾಜಕ್ಕಾಗಿ ಏನಾರ ಮಾಡಬೇಕೆಂಬ ಇಚ್ಛೆ ಇದ್ರೆ ಆಪ್ ನಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರು ರಿಜಿಸ್ಟರ್ ಆಗಿರ್ತಾರೆ ಅವ್ರಿಗೆ ಕರೆಸಿ ಮಾತನಾಡಿ ನಮ್ಮ ಸಮಾಜದ ಬಡು ಮಕ್ಕಳಿಗೆ, ವಿಧವೆಯರಿಗೆ, ಅದ್ರ ಜೊತೆಗೆ ಬೇರೆ ಸಮಾಜದ ಯಾರು ಕಡುಬಡವರಿದ್ದಾರೆ ನಮ್ಮ ಸಮಾಜದಿಂದ ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬೇಕೆಂಬ ಸದು ಉದ್ದೇಶದಿಂದ ಈ ಮಾಡಿರ್ತಕ್ಕಂಥ ಆ್ಯಪು. ಈ ಆ್ಯಪ್ನಲ್ಲಿ ಏನು ಪೊಲಿಟಿಕ್ಸ್ ಇಲ್ಲ. ನೀವು ಬೇಕಾದ್ರೆ ಯಾವ ಪಕ್ಷ ಜೆಂಡಾ ಹಿಡ್ಕೊಂಡ್ ಬರ್ತಿರೋ, ಯಾವ ಪಕ್ಷಕ್ಕೆ ಮಾಡ್ತಿರೋ ನಮಗೆ ಸಂಬಂಧ ಇಲ್ಲ. ಆದ್ರೆ ಇದು ಒಂದು ಸಮಾಜ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಪೂಜ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ ಮತ್ತೊಮ್ಮೆ ಇವತ್ತು ಗಣೇಶ್ ಹುಕ್ಕೇರಿ ಅವರು ಇವತ್ತು ಯುವ ನಾಯಕರಾಗಿ 3 ಬಾರಿ ಗೆದ್ದು ನಿಮ್ಮಲ್ಲಿ ಪ್ರತಿನಿಧಿಸುತ್ತಿದ್ದಾರೆ. ನಾನು ಅವ್ರ ಪರವಾಗಿ ಜವಾಬ್ದಾರಿಯನ್ನು ತಗೊಳ್ತೀನಿ. ಕೇವಲ ಮರಾಠ ಸಮಾಜಕ್ಕಷ್ಟೇ ಆತ ಪುಣ್ಯಾತ್ಮ ಸೀಮಿತ ಇಲ್ಲ. ಬಸವವಾದಿ ಅಂಬೇಡ್ಕರ್ ವಿಚಾರ ಇಟ್ಟಿರ್ತಕ್ಕಂಥವನು, ಛತ್ರಪತಿ ಶಿವಾಜಿ ಮಹಾರಾಜರ ವಿಚಾರಗಳಿಟ್ಟಿರ್ತಕ್ಕಂಥ ಇವತ್ತು ಗಣೇಶ್ ಹುಕ್ಕೇರಿ ಅವರು ಪ್ರೀತಿಯಿಂದ ಕರೆದಿದ್ದಾರೆ. ಅದರ ಜೊತೆಗೆ ನೀವೆಲ್ಲ ನಮ್ಮ ಸಮಾಜದ ಎಲ್ಲ ಬಾಂಧವರು ಪಕ್ಷಾತೀತವಾಗಿ ಸೇರಿ ಇವತ್ತು ಈ ಕಾರ್ಯಕ್ರಮ ಏನು ಆಯೋಜನೆ ಮಾಡಿದಿರಿ, ನಿಜಕ್ಕೂ ನನ್ನ ವೈಯಕ್ತಿಕವಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸಿ ನಿಮ್ಮೆಲ್ಲರ ಪರವಾಗಿ ನಾನು ಮಾತನ್ನು ಕೊಡ್ತೀನಿ. ಹುಕ್ಕೇರಿ ಸಾಹೇಬ್ರೆ, ನೀವು ಗಟ್ಟಿಯಾಗಿ ಮುಂದೆ ನಿಂತ್ಕೊಳ್ಳಿ. ಎಲ್ಲಾ ನಿಮ್ಮ ಕಷ್ಟ ಸುಖದಲ್ಲಿ ನಮ್ಮ ಮರಾಠ ಸಮಾಜ ಇದೆ. ನಮ್ಮ ಪ್ರಿಯಾಂಕಾ, ನೀನು ಕೂಡ ಗಟ್ಟಿಯಾಗಿ ನಿಂದ್ರಮ್ಮ ತಾಯಿ, ನಿಮ್ ಜೊತೆಗೆ ನಾವು ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀವಿ. ನಮ್ಮ ಸಮಾಜ ನಿಮ್ ಜೊತೆ ಇರ್ತದಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಕೋರಿ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಛತ್ರಪತಿ ಶಿವಾಜಿ ಮಹಾರಾಜ್.